ನಮಸ್ಕಾರ ಸ್ನೇಹಿತರೆ, ಇಲ್ಲಿ 9ನೇ ತರಗತಿಯ ಭಾಗ 1 ಎಲ್ಲ ಪಾಠದ ಖಾಲಿ ಬಿಟ್ಟ ಸ್ಥಳಗಳನ್ನು ತಿಳಿಸಿಕೊಡಲಾಗಿದೆ. ಇವು FDA, SDA, PDO, PC ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಅಧ್ಯಾಯ 1 ಪಾಶ್ಚಾತ್ಯ ಧರ್ಮಗಳು. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೇ ಪ್ರಶ್ನೆ, ಯಹೂದಿ ಧರ್ಮದ ಮೂಲ ಪುರುಷ ಅಬ್ರಹಾಂ ಅಥವಾ ಅದು ಎಬ್ರಾಹಿಂ ಆಗಬೇಕಿತ್ತು, ಎಬ್ರಹಾಂ ಆಗಬೇಕಿತ್ತು, ಅದು ಅಬ್ರಾಹಿಂ ಆಗೈತಿ. ಎರಡನೇ ಪ್ರಶ್ನೆ, ಪಾರ್ಸಿ ಧರ್ಮದ ಸ್ಥಾಪಕರು ಜರಾತುಷ್ಟ್ರ. ಮೂರನೆಯ ಪ್ರಶ್ನೆ, ಯೇಸು ಕ್ರಿಸ್ತರು ಹುಟ್ಟಿದ ಸ್ಥಳ ಜೆರುಸಲೇಮ್. ನಾಲ್ಕನೆಯ ಪ್ರಶ್ನೆ, ಯೇಸು ಕ್ರಿಸ್ತನು ಸಿಲುಬೆಗೇರಿಸಿದ ಬೆಟ್ಟ ಗೋಲ್ಗೊಥಾ ಬೆಟ್ಟ. ಐದನೆಯ ಪ್ರಶ್ನೆ, ಕ್ರೈಸ್ತ ಧರ್ಮವು ರೋಮಿನ ರಾಜ್ಯ ಧರ್ಮವಾದದ್ದು ಚಕ್ರವರ್ತಿ ಕಾನ್ಸ್ಟಂಟೈನ್ನ ಆಳ್ವಿಕೆಯ ಅವಧಿಯಲ್ಲಿ. ಆರನೆಯ ಪ್ರಶ್ನೆ, ಮೊಹಮ್ಮದ್ ಪೈಗಂಬರು ಹುಟ್ಟಿದ ಸ್ಥಳ ಮೆಕ್ಕಾ. ಏಳನೆಯ ಪ್ರಶ್ನೆ, ಇಸ್ಲಾಮಿನ ಪವಿತ್ರ ಗ್ರಂಥ ಕುರಾನ್. ಎಂಟನೆಯ ಪ್ರಶ್ನೆ, ಮೊಹಮ್ಮದ್ ಪೈಗಂಬರ ಉತ್ತರಾಧಿಕಾರಿಗಳನ್ನು ಖಲೀಫರು ಎನ್ನುವರು. ಈಗ ಮುಂದಿನ ಪಾಠ ಅಧ್ಯಾಯ 2 6ರಿಂದ 14ನೇ ಶತಮಾನದ ಭಾರತ. ಈ ಅಭ್ಯಾಸದ ಖಾಲಿ ಬಿಟ್ಟ ಸ್ಥಳಗಳನ್ನು ನೋಡೋಣ. ಗುರ್ಜರರ ಪ್ರತಿಹಾರ ರಾಜಮನೆತನದ ಸ್ಥಾಪಕ ಹರಿಶ್ಚಂದ್ರನು ಗುರ್ಜರ. ಪೃಥ್ವಿರಾಜ್ ಚೌಹಾಣನ ಮೊದಲನೇ ತೈರನ್ ಕಾದಾಟದಲ್ಲಿ ಮೊಹಮ್ಮದ್ ಗೋರಿಯನ್ನು ಸೋಲಿಸಿದನು. ಮೂರನೆಯ ಪ್ರಶ್ನೆ, ಮೊಹಮ್ಮದ್ ಗೋರಿಯ ಪ್ರಮುಖ ದಂಡನಾಯಕ ಕುತುಬುದ್ದೀನ್ ಐಬಕ್. ನಾಲ್ಕನೆಯ ಪ್ರಶ್ನೆ, ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ನಡೆಸಿದ ಪ್ರಥಮ ಮಹಿಳೆ ರಜಿಯಾ ಬೇಗಂ. ಐದನೆಯ ಪ್ರಶ್ನೆ, ಖಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿ. ಆರನೆಯ ಪ್ರಶ್ನೆ, ತುಘಲಕರ ಕಾಲದಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಲಾಯಿತು. ಅಧ್ಯಾಯ 3 ಭಾರತದ ಮತ ಪ್ರವರ್ತಕರು. ಈ ಅಧ್ಯಾಯದ ಖಾಲಿ ಬಿಟ್ಟ ಸ್ಥಳಗಳನ್ನು ನೋಡೋಣ. ಒಂದನೆಯ ಪ್ರಶ್ನೆ, ಶಂಕರಾಚಾರ್ಯರು ಕೇರಳದ ಕಾಲಡಿ ಎಂಬಲ್ಲಿ ಜನಿಸಿದರು. ಎರಡನೆಯ ಪ್ರಶ್ನೆ, ಜಗತ್ತು ಮಾಯೆ, ಬ್ರಹ್ಮ ಸತ್ಯ ಎಂದು ಪ್ರತಿಪಾದಿಸಿದವರು ಶಂಕರಾಚಾರ್ಯರು. ಮೂರನೆಯ ಪ್ರಶ್ನೆ, ರಾಮಾನುಜಾರ್ಯರ ಸಿದ್ಧಾಂತವನ್ನು ವಿಶಿಷ್ಟಾದ್ವೈತ ಸಿದ್ಧಾಂತ ಎಂದು ಕರೆಯಲಾಗಿದೆ. ನಾಲ್ಕನೆಯ ಪ್ರಶ್ನೆ, ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಮಧ್ವಾಚಾರ್ಯರು. ಮುಂದಿನ ಅಧ್ಯಾಯ 4 ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯ. ಈ ಅಧ್ಯಾಯದ ಖಾಲಿ ಬಿಟ್ಟ ಸ್ಥಳಗಳನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಾದ ವರ್ಷ 1336. ಎರಡನೆಯ ಪ್ರಶ್ನೆ, ಮಧುರಾ ವಿಜಯಂ ಬರೆದ ಕವಯಿತ್ರಿ ಗಂಗಾದೇವಿ. ಮೂರನೆಯ ಪ್ರಶ್ನೆ, ಪ್ರೌಢದೇವರಾಯನ ಮಂತ್ರಿ ಲಕ್ಷ್ಮಣ ದಂಡೇಶ. ನಾಲ್ಕನೆಯ ಪ್ರಶ್ನೆ, ಅಮುಕ್ತ ಮೌಲ್ಯದ ಕೃತಿಯನ್ನು ತೆಲುಗಿನಲ್ಲಿ ರಚಿಸಿದ ದೊರೆ ಶ್ರೀಕೃಷ್ಣದೇವರಾಯ. ಐದನೆಯ ಪ್ರಶ್ನೆ, ಬೀದರ್ನಲ್ಲಿ ಮದರಸಾವನ್ನು ಸ್ಥಾಪಿಸಿದವನು ಮೊಹಮ್ಮದ್ ಗವಾನ್. ಆರನೆಯ ಪ್ರಶ್ನೆ, ಕಿತಾಬ್ ಎ ನವರಸ್ ಗ್ರಂಥವನ್ನು ಬರೆದವನು ಎರಡನೆಯ ಇಬ್ರಾಹಿಂ ಆದಿಲ್ ಶಾ. ಮುಂದಿನ ಅಧ್ಯಾಯ ಕೇಂದ್ರ ಸರ್ಕಾರ. ಅಭ್ಯಾಸಗಳು, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಮೊದಲನೆಯ ಪ್ರಶ್ನೆ, ಭಾರತವು ರಾಜ್ಯಗಳ ಒಕ್ಕೂಟವಾಗಿದೆ. ಎರಡನೆಯದು ಪ್ರಶ್ನೆ, ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಎಂದು ಕರೆಯಲಾಗಿದೆ. ರಾಜ್ಯಸಭೆಯ ಸಭಾಪತಿಗಳು ಉಪರಾಷ್ಟ್ರಪತಿಗಳು ಆಗಿರುತ್ತಾರೆ. ಲೋಕಸಭೆಯ ಸದಸ್ಯರಾಗಲು 25 ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು. ಐದನೆಯ ಪ್ರಶ್ನೆ, 3 ಸೇನಾಪಡೆಗಳ ಮಹಾದಂಡನಾಯಕರು ಯಾರಾಗಿರ್ತಾರಂದ್ರೆ ರಾಷ್ಟ್ರಾಧ್ಯಕ್ಷರಾಗಿರ್ತಾರೆ. ಆರನೆಯ ಪ್ರಶ್ನೆ, ಸಂವಿಧಾನದ 54 ಮತ್ತು 55ನೇ ವಿಧಿಯಲ್ಲಿ ರಾಷ್ಟ್ರಾಧ್ಯಕ್ಷರ ಚುನಾವಣೆಯ ವಿಧಾನವನ್ನು ಅಳವಡಿಸಲಾಗಿದೆ. ಏಳನೆಯ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ರಾಷ್ಟ್ರಾಧ್ಯಕ್ಷರು ನೇಮಿಸುತ್ತಾರೆ. ಅಧ್ಯಾಯ 7 ರಾಜ್ಯ ಸರ್ಕಾರ. ಇಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, ಭಾರತವು ಡ್ಯಾಶ್ ರಾಜ್ಯಗಳನ್ನು ಮತ್ತು ಡ್ಯಾಶ್ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಇದಕ್ಕೆ ಉತ್ತರ, ಭಾರತವು 28 ರಾಜ್ಯಗಳನ್ನು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಚುನಾವಣೆಗೆ 75 ಸದಸ್ಯರನ್ನು ಒಳಗೊಂಡಿದೆ. ಮೂರನೆಯ ಪ್ರಶ್ನೆ, ರಾಜ್ಯ ಮಂತ್ರಿಮಂಡಲವು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲಗಳನ್ನು ಒಳಗೊಂಡ ನೈಜ
ಕಾರ್ಯಾಂಗವಾಗಿದೆ. ಅಲ್ಲಿ ನೈಜ ಆಗಬೇಕಿತ್ತು. 4ನೆಯ ಪ್ರಶ್ನೆ, ರಾಜ್ಯಪಾಲರನ್ನು ರಾಷ್ಟ್ರಾಧ್ಯಕ್ಷರು ನೇಮಿಸುತ್ತಾರೆ. ಮುಂದಿನ ಅಧ್ಯಾಯ 8 ನ್ಯಾಯಾಂಗ. ಇಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯವು ಜನವರಿ 28, 1950 ಅಸ್ತಿತ್ವಕ್ಕೆ ಬಂದಿದೆ. 2ನೆಯ ಪ್ರಶ್ನೆ, ಸಂವಿಧಾನದ 32ನೇ ವಿಧಿಯ ಅಡಿಯಲ್ಲಿ ಹೊರಡಿಸಬಹುದಾದ ವಿಶೇಷ ಆಜ್ಞೆಗಳ ಸಂಖ್ಯೆ 5. 3ನೆಯ ಪ್ರಶ್ನೆ, ಅಪರಾಧ ನ್ಯಾಯಾಲಯವು ಏಪ್ರಿಲ್ 1, 1974 ಅಸ್ತಿತ್ವಕ್ಕೆ ಬಂದಿದೆ. 4ನೆಯ ಪ್ರಶ್ನೆ, ಕಂದಾಯ ನ್ಯಾಯಾಲಯಗಳಲ್ಲಿ ಅತಿ ಕೆಳಹಂತದ ನ್ಯಾಯಾಲಯವೆಂದರೆ ತಹಸೀಲ್ದಾರ್ ನ್ಯಾಯಾಲಯ. ಮುಂದಿನ ಅಧ್ಯಾಯದ ಪ್ರಶ್ನೆಗಳು. ಅಧ್ಯಾಯ 9 ಕುಟುಂಬ. ಖಾಲಿ ಬಿಟ್ಟ ಸ್ಥಳಗಳನ್ನು ನೋಡೋಣ. 1ನೆಯ ಪ್ರಶ್ನೆ, ಸಮಾಜದ ಜೀವಕೋಶ ಕುಟುಂಬ ಆಗಿದೆ. 2ನೆಯ ಪ್ರಶ್ನೆ, ತಂದೆಯೇ ಕುಟುಂಬದ ಒಡೆಯನಾದರೆ ಆ ಕುಟುಂಬವನ್ನು ಪಿತೃಪ್ರಧಾನ ಎನ್ನುತ್ತಾರೆ. 3ನೆಯ ಪ್ರಶ್ನೆ, ಕೇರಳದ ಮಲಬಾರಿನ ನಾಯರ್ಗಳಲ್ಲಿ ಡ್ಯಾಶ್ ಕುಟುಂಬ ವ್ಯವಸ್ಥೆ ಕಂಡುಬರುತ್ತದೆ. ಇಲ್ಲಿ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಕಂಡುಬರುತ್ತದೆ.